ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ದಾರಾ ಬೇಂದ್ರೆ ಇವರು ಬರೆದಂತಹ ಉತ್ತರ ಮೇಘ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ದಾರಾ ಬೇಂದ್ರೆ ಇವರ ಪರಿಚಯವನ್ನು ನೋಡೋಣ. ದಾರಾ ಬೇಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕನ್ನಡದ ವರಕವಿ ಎಂದು ಪ್ರಸಿದ್ಧರಾದಂತಹ ದಾರಾ ಬೇಂದ್ರೆ 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ರಾಮಚಂದ್ರ, ತಾಯಿಯ ಹೆಸರು ಅಂಬವ್ವ. ಅಂಬಿಕಾತನಯ ದತ್ತ ಅನ್ನುವಂಥದ್ದು ಇವರ ಕಾವ್ಯನಾಮ. ಇವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದು ಅನಂತರ ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ವೃತ್ತಿ ಬದುಕನ್ನು ಆರಂಭಿಸಿ ಅಲ್ಲಿಂದ ಅವರು ಬೇಂದ್ರೆ ಮಾಸ್ತರು ಅನ್ನುವಂತಹ ಒಂದು ಹೆಸರಿಂದ ಬಹಳಷ್ಟು ಪ್ರಸಿದ್ಧರಾಗ್ತಾರೆ. 1921ರಲ್ಲಿ ಅವರು ಗೆಳೆಯರ ಗುಂಪು ಅನ್ನುವಂಥ ಒಂದು ಸಾಹಿತ್ಯ ಆಸಕ್ತರ ಒಂದು ಸಂಘವನ್ನು ಕಟ್ಟಿದರು. 1935ರಲ್ಲಿ ಅವರು MA ಪದವಿಯನ್ನು ಗಳಿಸ್ತಾರೆ. ಅನಂತರ 19 ವರ್ಷಗಳ ಕಾಲ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಬೇಂದ್ರೆಯವರು 1981 ಅಕ್ಟೋಬರ್ 26ರಂದು ಮುಂಬಯಿಯಲ್ಲಿ ನಿಧನರಾದರು. ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡು ಪಾಡು, ಗಂಗಾವತರಣ, ಅರಳು ಮರಳು, ಉತ್ತರಾಯಣ, ಮುಗಿಲ ಮಲ್ಲಿಗೆ, ನಾಲ್ಕು ತಂತಿ, ಬಾಹತ್ತಿರ, ಒಲವೇ ನಮ್ಮ ಬದುಕು ಇವು ಇವರ ಪ್ರಾತಿನಿಧಿಕ ಕಾವ್ಯಕೃತಿಗಳು. ಇನ್ನು ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಸಾಯೋ ಆಟ, ಉದ್ಧಾರ, ಜಾತ್ರೆ, ಹೊಸ ಸಂಸಾರ. ಹಾಗೆ ನಿರಾಭರಣ ಸುಂದರಿ ಅನ್ನುವಂಥ ಕಥಾ ಸಂಕಲನವನ್ನು ಕೂಡ ಬರೆದಿದ್ದಾರೆ. ಅದರ ಜೊತೆಯಲ್ಲಿ ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ ಹೀಗೆ ಅನೇಕ ವಿಮರ್ಶಾ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು ನೇರವಾಗಿ ಪ್ರಶ್ನೋತ್ತರಕ್ಕೆ ಹೋಗೋಣ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ ಅಂತ. ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋವನ್ನು ಮಾಡೋದರ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ. ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಮುಖ್ಯವಾದಂಥ ವಿಷಯಗಳೇ ಬೇರೆ ಇರ್ತದೆ. ಅದರ ಜೊತೆಯಲ್ಲಿ ಭಾಷೆಯನ್ನು ಪರೀಕ್ಷೆ ಬರುವಂಥ ಸಂದರ್ಭದಲ್ಲಿ ಅಥವಾ ಪರೀಕ್ಷೆಯ ಹಿಂದಿನ ದಿನ ಓದುವಂಥ ಕ್ರಮ ಇರ್ತದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ವೃತ್ತಿಯನ್ನು ಮಾಡಿಕೊಂಡು ತಮ್ಮ ವಿದ್ಯೆಯನ್ನು ಮುಂದುವರಿಸುವಂಥದ್ದು, ಶಿಕ್ಷಣವನ್ನು ಅಂತಹ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಈಗ ನಾವು ಪ್ರಶ್ನೆಗಳನ್ನು ಗಮನಿಸೋಣ. 8 ಅಂಕದ ಪ್ರಶ್ನೆಗಳಿವೆ. ಒಟ್ಟಿಗೆ 8 ಅಂಕದ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ಬರ್ತವೆ ನೋಡಿ. ಅವುಗಳಲ್ಲಿ ಮೊದಲ ಪ್ರಶ್ನೆ ನೋಡಿ, ಯಕ್ಷಿಯರ ವಿರಹ ವೇದನೆಯ ಚಿತ್ರಣ ಉತ್ತರ ಮೇಘದಲ್ಲಿ ಹೇಗೆ ಮೂಡಿದೆ ವಿವರಿಸಿರಿ. ಎರಡನೇ ಪ್ರಶ್ನೆ, ಯಕ್ಷ ತನ್ನ ಸತಿಗೆ ಮೋಡದ ಮೂಲಕ ಕಳುಹಿಸಿದ ಸಂದೇಶವೇನು ವಿವರಿಸಿರಿ. ಮೂರನೇ ಪ್ರಶ್ನೆ, ಉತ್ತರ ಮೇಘದಲ್ಲಿ ಮೂಲ ಕಾಮ ವಿರಹದಲ್ಲಿ ಬೆಳೆದು ಸುಪ್ರೇಮವಾಗಿ ಅರಳುತ್ತದೆ ಎನ್ನುವಂತಹ ವಿಚಾರ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ. ಈ 3 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಮುಂದೆ ಹೇಳಲಿರುವಂತಹ ಉತ್ತರವನ್ನೇ ಬರೆಯಿರಿ. ಸ್ವಲ್ಪ ಒಂದೆರಡು ಸಲ ನಿಮಗೆ ಕೇಳಿಕೊಂಡ್ರೆ ಸಾಕು. ಆವಾಗ ನಿಧಾನವಾಗಿ ಸಮಾಧಾನದಿಂದ ಉತ್ತರ ಬರೆಯಲು ನಿಮಗೆ ಸಾಧ್ಯವಾಗ್ತದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಬೇಂದ್ರೆಯವರು ಬರೆದಂತಹ ಮೇಘದೂತ, ಕನ್ನಡ ಮೇಘದೂತ, ಈ ಕಾವ್ಯದಲ್ಲಿ 2 ಪ್ರಮುಖವಾದಂತಹ ಭಾಗಗಳಿವೆ. ಪೂರ್ವ ಮೇಘ ಮತ್ತು ಉತ್ತರ ಮೇಘ ಅಂತ. ನಿಮಗೆ ಇರಿಸಿರುವಂಥದ್ದು ಉತ್ತರ ಮೇಘ. ಈ ಉತ್ತರ ಮೇಘದಲ್ಲಿ ಯಕ್ಷನೊಬ್ಬನು ತನ್ನ ಸತಿ ಯಕ್ಷಿಗೆ, ಹಾಗೆ ತನ್ನ ಗೆಳತಿ ಅನ್ನುವಂಥದ್ದು ಇದೆ, ತನ್ನ ಗೆಳತಿ ಅಥವಾ ತನ್ನ ಸತಿ ಯಕ್ಷಿಗೆ ಮೋಡದ ಮೂಲಕ ಕಳಿಸಿದಂಥ ಒಂದು ಸಂದೇಶ. ಅಂದರೆ ಇಲ್ಲಿ ಯಕ್ಷಿಯರ ನಡುವೆ ನಡೆಯುವಂತಹ ವಿರಹ ವೇದನೆ, ಈ ವಿರಹ ವೇದನೆಯ ಚಿತ್ರಣವನ್ನು ಈ ಕಾವ್ಯ ಭಾಗದಲ್ಲಿ ನಾವು ಕಾಣ್ಬೋದು. ಇಲ್ಲಿ ಮೂಲಕಾಮ ವಿರಹದಲ್ಲಿ ಬೆಳೆದು ಸುಪ್ರೇಮವಾಗಿ ಅರಳುವಂಥದ್ದನ್ನು ಕವಿ ಬೇಂದ್ರೆಯವರು ಈ ಕಾವ್ಯ ಭಾಗದಲ್ಲಿ ಬಹಳಷ್ಟು ಕಾವ್ಯಮಯವಾಗಿ ವಿವರಿಸಿದ್ದಾರೆ. ಅಲಕಾಪುರದ ಯಕ್ಷ ತಾನು ಮಾಡಿದ ಯಾವುದೋ ಒಂದು ತಪ್ಪಿಗಾಗಿ ಕುಬೇರನಿಂದ 1 ವರ್ಷ ಕಾಲ ತನ್ನ ಸತಿ ಯಕ್ಷಿಯನ್ನು ಅಗಲಿರಬೇಕಾದಂಥ ಒಂದು ಶಾಪಕ್ಕೆ ಒಳಗಾಗಿರ್ತಾನೆ. ಆ ಶಾಪಕ್ಕೆ ಒಳಗಾದ ನಂತರ
ದಕ್ಷಿಣದ ರಾಮಗಿರಿಯ ಆಶ್ರಮದಲ್ಲಿ ಇರಬೇಕಾಗಿ ಬರ್ತದೆ. ಹೀಗೆ ಸತಿ ಯಕ್ಷಿಯನ್ನು ಅಗಲಿ ರಾಮಗಿರಿಯ ನಿರ್ಜನವಾದಂತಹ ಪ್ರದೇಶದಲ್ಲಿ ಈ ಯಕ್ಷನು ವಿರಹ ಯಾತನೆಯನ್ನು ಅನುಭವಿಸುತ್ತಾ ಹೇಗೋ 8 ತಿಂಗಳನ್ನು ಕಳೆದಿರ್ತಾನೆ. ಇನ್ನೇನು ವರ್ಷಕ್ಕೆ 4 ತಿಂಗಳು ಉಳಿದಿರ್ತದೆ. ಆ ಸಮಯದಲ್ಲಿ ಉಂಟಾದಂತಹ ಆಷಾಢ ಮಾಸದಲ್ಲಿ ಆ ಯಕ್ಷನು ಆನೆ ಮರಿಯಷ್ಟು ದೊಡ್ಡ ಗಾತ್ರದಲ್ಲಿ ಇರುವಂತಹ ಮೋಡವನ್ನು ನೋಡಿ ಅಲಕಾಪುರದಲ್ಲಿರುವಂತಹ ತನ್ನ ಸತಿ ಯಕ್ಷಿಗೆ ಒಂದು ಸಂದೇಶವನ್ನು ತಲುಪಿಸುವಂತೆ ವಿನಂತಿಸಿಕೊಳ್ತಾನೆ. ಹೀಗೆ ಆತ ಮೋಡದ ಮೂಲಕ ಪ್ರಣಯದ ಸಂದೇಶವನ್ನು ಕಳಿಸ್ತಾನೆ. ಅವನು ಮೇಘರಾಜನಿಗೆ ಆ ಮೋಡಕ್ಕೆ ತನ್ನ ಮನೆಗೆ ಯಾವ ರೀತಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನುವಂಥದ್ದನ್ನು ಈ ರೀತಿ ಹೇಳ್ತಾನೆ. ಅಲಕಾಪುರದಲ್ಲಿ ತಮ್ಮ ಮನೆಯಿರುವಂತಹ ಗುರುತನ್ನ ಯಕ್ಷ ಮೇಘರಾಜನಿಗೆ ಹೇಳ್ತಾನೆ. ತನ್ನ ಮನೆಯು ಉತ್ತರ ಭಾಗದಲ್ಲಿದೆ. ಅಲ್ಲಿ ಇಂದ್ರಚಾಪದ ತೋರಣದಿಂದ, ಅಂದರೆ ಇಂದ್ರಚಾಪ ಅಂದರೆ ಕಾಮನಬಿಲ್ಲಿನ ತೋರಣದಿಂದ ಕಂಗೊಳಿಸ್ತಾ ಇರುವಂತಹ ಅದನ್ನು ದೂರದಿಂದಲೇ ತನ್ನ ಮನೆಯನ್ನು ನೋಡಬಹುದು. ಆ ಮನೆಯ ಹತ್ತಿರದಲ್ಲೇ ಯಕ್ಷನ ಸತಿಯ ಯಕ್ಷಿ, ಆಕೆಯು ಕಂದನಂತೆ ತನ್ನ ಕಂದನ ಹಾಗೆ ನೀರು ಉಣಿಸಿ ಬೆಳೆಸಿದ ಎತ್ತರದ ಮಂದಾರವೊಂದು ತನ್ನ ಗೊಂಚಲನ್ನು ಬಾಗಿ ನಿಂತಿದ್ದಿತು. ಅಲ್ಲೇ ಪಚ್ಚೆ ಕಲ್ಲು ಮೆಟ್ಟಿಲುಗಳು ಉಳ್ಳಂತಹ ಒಂದು ವಿಶಾಲವಾದ ಪುಷ್ಕರಣಿ ಅಂದರೆ ಕೊಳ ಇದೆ. ಅಲ್ಲಿದ್ದ ಹೊನ್ನ ಕಮಲಗಳ ನಾಳ ಹಸಿರು ನೀಲಿ ಮುಗಿಲನ್ನು ಹೋಲ್ತಾ ಇತ್ತು. ಹತ್ತಿರದಲ್ಲೇ ಮಾನಸ ಸರೋವರವಿತ್ತು. ಅದರ ಸುತ್ತ ಮದರಂಗಿ, ನಡುವೆ ಮಾಧವಿಯ ಬಳ್ಳಿ ಮಾಡ, ಅತ್ತ ಬಕುಳ ಹೂ ಇದ್ದರೆ ಇತ್ತ ಕೆಂಪು ಅಶೋಕವಿತ್ತು. ಮರಗಳ ನಡುವೆ ಬಿಳಿಯಾದ ಹಾಸುಗಲ್ಲು ಇದೆ. ಅದರ ನಡುವೆ ಬಂಗಾರದ ಕೋಲು ಎಳೆಬಿದಿರ ಬಣ್ಣದ ಹಾಗೆ ಅದರ ಕೆಳಗೆ ಹರಳಿನ ನೆಲೆಗಟ್ಟು ಇದೆ. ಸಂಜೆಯ ಸಮಯದಲ್ಲಿ ತನ್ನ ಯಕ್ಷಿಣಿ ಆ ಕೋಲಿನಿಂದ ನವಿಲನ್ನು ಕುಣಿಸ್ತಾ ಇದ್ಲು. ಯಕ್ಷನ ಈ ಮನೆಗೆ ಎಡಬಲಕ್ಕೆ ದ್ವಾರಪಾಲಕರಂತೆ ಶಂಖ ಪದ್ಮಗಳು ಇವೆ. ತನ್ನ ಈ ಮನೆಯನ್ನು ಆನೆ ಮರಿಯಂತೆ ಮಾಟವಾಗಿ ಒಳಪ್ರವೇಶಿಸಲು ಯಕ್ಷ ಮೋಡಕ್ಕೆ ಅಂದರೆ ಆ ಮೇಘರಾಜನಿಗೆ ಹೇಳುತ್ತಾನೆ. ಮಿಂಚುಗಣ್ಣನ್ನು ಮಿಂಚು ಹುಳು ಮಾಡಿ ಮಿಟುಕಿಸುತ್ತಾ ನೋಟವನ್ನು ಒಳ ಚೆಲ್ಲಿದರೆ ಅಲ್ಲಿ ತನ್ನ ಯಕ್ಷಿಯನ್ನು ಕಾಣಬಹುದು ಎಂದು ಹೇಳುತ್ತಾನೆ. ಅಲ್ಲದೆ ಅವಳ ಗುರುತನ್ನು ಕೂಡ ವರ್ಣಿಸಿ ಹೇಳ್ತಾನೆ. ತನ್ನ ಯಕ್ಷಿಣಿಯದ್ದು ಬಿಳಿಯ ಮೈ, ಚಿಗುರು ಹಲ್ಲು, ತೊಂಡೆ ಹಣ್ಣಿನಂತಹ ಕೆಂಪು ತುಟಿ, ಸಣ್ಣ ನಡು, ಚೆಲುವಾದ ಚಿಗುರೆಗಣ್ಣು, ಸುಳಿಯಂತೆ ಕುಳಿಬಿದ್ದ ನಾಭಿ, ನಸು ಬಾಗಿದ ತುಂಬು ಎದೆ, ಎಲ್ಲ ಹೆಣ್ಣುಗಳಲ್ಲೇ ಬ್ರಹ್ಮ ಸೃಷ್ಟಿಗೆ ಹೊಸ ಚೊಚ್ಚಿಲು ಆಕೆ. ಅವಳದು ಹೆಚ್ಚು ಮಾತಿಲ್ಲದ ಅಚ್ಚುಕಟ್ಟು. ಆ ಯಕ್ಷಿಯೇ ಯಕ್ಷನ ಪ್ರಾಣದಂತಿದ್ದಳು. ತನ್ನನ್ನು ಅಗಲಿ ಚಕ್ರವಾಕ ಪಕ್ಷಿಯಂತೆ ಒಬ್ಬಳೇ ಹೇಗಿರುತ್ತಾಳೋ ಏನೋ ಎನ್ನುತ್ತಾನೆ. ಕಾಲ ಕಳೆದ ಹಾಗೆಲ್ಲ ಅವಳನ್ನು ಕಾಣುವ ಆತುರ ಆಳವಾಗಿರುವುದನ್ನು ಆತ ಮೇಘರಾಜನಿಗೆ ತಿಳಿಸುತ್ತಾನೆ. ಅತ್ತು ಅವಳ ಕಣ್ಣು ಪೊಗರು ಕೆದರಿಕೊಂಡಿರಬಹುದು ಎನ್ನುತ್ತಾನೆ. ಬೆಚ್ಚನೆಯ ಉಸಿರನ್ನು ಅಂದರೆ ಅವಳು ನಿಟ್ಟುಸಿರು ಬಿಡುವಾಗ ಉಂಡು ಅವಳ ತುಟಿ ಚಿಗುರು ಸೊಪ್ಪೆಯಾಗಿದೆ. ಕೈಯಲ್ಲಿ ಗಲ್ಲ ಹೊತ್ತು ಮುಖ ಓರೆ ಮಾಡಿದ ಅವಳಿಗೆ ನಿಡಿಗೂದಲ ಉದ್ದದ ಚಿಂತೆ. ಮೋಡ ಮುಸುಕಿದ ದಿನವಂತೂ ಮಂಕು ಕವಿದು ದೀನ ಚಂದ್ರನ ಹಾಗಿದ್ದಾಳೆ ಆಕೆ. ಅವಳು ಬಹುಶಃ ಸೊರಗಿ ಕಡ್ಡಿಯಾದ ನನ್ನ ಚಿತ್ರವನ್ನು ಆಕೆ ಬರೆಯುತ್ತಿರಬಹುದು. ಇಲ್ಲವೇ ಸಾಕು ಸಾರಿಕೆಯನ್ನು ಹೇಳೇ ಜೇನೆ, ನೀನು ಅವರ ಮುದ್ದು ನಿಮ್ಮ ಒಡೆಯರನ್ನು ಒಮ್ಮೆ ನೆನೆಯುವೆಯೇನು ಎಂದು ಕೇಳುತ್ತಿರಬಹುದು. ನನ್ನನ್ನು ಕುರಿತು ಪದ್ಯವನ್ನು ಕಟ್ಟಿ ಹಾಡಲು ಎಳೆಸಿದ ಆ ಜಾಣೆ ತಾನೇ ರಚಿಸಿದ ಏರು ಉಳುವಿಗಳ ಕ್ರಮವನ್ನು ಮರೆತು ತೊಟ್ಟು ಸುರಿಯುತ್ತಿರುವ ಕಂಬನಿಯ ತಂತಿಯನ್ನೇ ಮಿಡಿಯುತ್ತಿರಬಹುದು. ಮಾಸು ಬಟ್ಟೆಯನ್ನು ತೊಟ್ಟ ಆ ದೀನೆಯ ತೊಡೆಯಲ್ಲಿ ವೀಣೆ ಬಿದ್ದಿರಬಹುದು. ಈಗ ಕಳೆದ ದಿನಗಳೆಷ್ಟು, ಇನ್ನೂ ಉಳಿದ ದಿನಗಳೆಷ್ಟು ಎಂದು ಆಕೆ ಲೆಕ್ಕವಿಟ್ಟು
ಹೊಸ್ತಿಲಿಗೆ ಹೂವಿಟ್ಟು ನಾನು ಹೊರಟು ಹೋದುದನ್ನೇ ನೋಡುತ್ತಿರುವಳೋ ಏನೋ. ನಲ್ಲರು ಅಗಲಿಸಿದರೆ ನಲ್ಲೆಯರಿಗೆ ಇದು ಆಟವೇನು? ಹಗಲು ಅವಳಿಗೆ ಕೆಲಸದಲ್ಲಿ ಹೊತ್ತು ಹೋದಿತು. ಆದರೆ ഇരുಳು ಅವಳ ಗತಿಯೇನು? ಅಳುವುದೋ ಏನೋ. ಅದನ್ನು ಮಾತ್ರ ನೆನೆಯಲಾರೆ ಪಾಪ. ಆ ಸಾಧ್ವಿ ನೆಲದಲ್ಲೇ ನಿದ್ದೆಯಿಲ್ಲದೆ ವಿರಹ ತಾಪದಿಂದ ಆಕೆ ಹೊರಳುತ್ತಿರಬಹುದು. ಅಗಲಿಕೆಯ ಹಾಸಿಗೆಯಲ್ಲೇ ಸೋತ ಮೈಯನ್ನು ಚೆಲ್ಲಿ ಪಡುವಲದಲ್ಲಿ ಓರೆಯಾಗಿ ಬಿದ್ದಿರುವ ಚಂದ್ರನಂತೆ ಹೊರಳು ಮಗ್ಗುಲಾಗಿರಬೇಕು. ಯಾವ ഇരുಳು ನನ್ನೊಡನೆ ಬೇಟದಲ್ಲಿ ಕ್ಷಣಿಕವಾಗಿ ಹೋಯಿತೋ ಆ ഇരുಳೇ ಅವಳಿಗೆ ಮುಗಿದೀತೆ ಎನ್ನುವಂತೆ ಬಿಸಿ ಉರಿಯಾಯಿತು. ಇಂಪನ್ನು ಕರೆಯುವ ಚಂದ್ರ ಕಿರಣ ಬೆಳಕಿಂಡಿಯಿಂದ ಸುರಿಯಲು ಅವಳು ಆಸೆಯಿಂದ ಹರಿದೋಡಿ ಆಸೆ ಈಡೇರದೆ ಒದೆದಂತಾಗಿ ಹಿಂದೆ ಸರಿದಿರಬೇಕು. ಮುಚ್ಚಲಿಲ್ಲ ಬಿಚ್ಚಲಿಲ್ಲ ಎನ್ನುವಂಥ ಕಮಲದಂತೆ ಎವೆ ಅಂದರೆ ಕಣ್ಣಿನ ರೆಪ್ಪೆ ತೊಯ್ದು ಕಣ್ತೆರೆಯಲಾರದೆ ಆ ಭ್ರಾಂತಿ ಆಕೆಯಲ್ಲಿ ನಿಂತಿರಬೇಕು. ಆ ಯಕ್ಷಿಯ ತುಟಿಯ ಚಿಗುರನ್ನು ಒಣಗಿಸುವ ಬಿಸಿಯುಸಿರು ಇದೆ. ಎಣ್ಣೆ ಕಾಣದೆ ಉರುಟಾದ ಮುಂಗುರುಳು ಗಲ್ಲಗಳ ಮೇಲೆ ಆವರಿಸಿ ಕಣ್ಣ ತುಂಬ ಕಂಬನಿಯಾಗಿ ಬೆಂದು ಕುದಿಯುತ್ತಿರಬೇಕು. ನಿದ್ದೆ ಬಂದು ಕನಸಿನಲ್ಲಿ ಕಂಡು ನನ್ನನ್ನು ಸೇರಬಾರೆನೇ ಎಂದುಕೊಳ್ಳುತ್ತಿರಬೇಕು. ನಾವಿಬ್ಬರು ಅಗಲಿದಾಗ ಕಟ್ಟಿದ್ದ ಆಕೆಯ ಮುಡಿಮಾಲೆ ಈಗ ಬಿಚ್ಚಿರಬಹುದು. ಮತ್ತೆ ಇಬ್ಬರೂ ಕೂಡಿದಂದು ನಾನು ಆಕೆಯನ್ನು ಮುಡಿಸೇನು ಎಂದು ಆ ಬಾಲೆ ಕಾದಿರಬಹುದು. ಜಡೆಗಟ್ಟಿ ಗಲ್ಲಗಳನ್ನು ಉಜ್ಜಿ ಅವುಗಳನ್ನು ಒತ್ತಿ ಬೆಳೆದ ಉಗುರಿನಿಂದ ಕೂದಲನ್ನು ಮತ್ತೆ ಮತ್ತೆ ಸವರುತ್ತಿರಬೇಕು. ಮೇಘರಾಜನೇ, ನೀನು ಹೋದ ಆ ಹೊತ್ತಿನಲ್ಲೇ ಅವಳು ಮಲಗಿರಬಹುದು. ಹೇಗೋ ಕನಸಿನಲ್ಲಿ ಸೇರಿ ನನ್ನ ಕೊರಳಿಗೆ ಮುಗಿಬಿದ್ದವಳು ಎದ್ದಿರುವಳೋ ಇಲ್ಲ ತೋಳಪ್ಪುಗೆ ಬಿಚ್ಚಿ ಬಿದ್ದಿರುವಳು. ಆದ್ದರಿಂದ ನೀನು ದಯವಿಟ್ಟು ಸ್ವಲ್ಪ ತಡೆದುಕೋ. ನೀನು ತಂಗಾಳಿ ಬೀಸಿ ತುಂತುರಿಸಿದರೆ ಯಕ್ಷಿ ಮಳೆಯಲ್ಲಿ ಮಿಂದ ಹೊಸ ಮೊಲ್ಲೆಯಂತಾಗುತ್ತಾಳೆ. ಅವಳು ಮೂಸಿ ವಾಸಿಯಾದ ಮೇಲೆ ಬೆಳಕಿಂಡಿಯ ಮೂಲಕ ನಸು ಗುಡುಗು ಬೆಡಗಿನಿಂದ ಗಂಭೀರವಾಗಿ ಅವಳೊಂದಿಗೆ ನೀನು ಮಾತನಾಡು. ಮಂಗಳೇ, ನಾನು ಯಕ್ಷನ ಸ್ನೇಹಿತ ಮೇಘ. ನಿನ್ನ ಕುಶಲವನ್ನು ಎದೆಯಲ್ಲಿ ಇರಿಸಿಕೊಂಡು ಆತನ ಕುಶಲವನ್ನು ಎದೆಯಲ್ಲಿ ಇರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳು. ನೀನು ಇಷ್ಟು ಹೇಳುತ್ತಲೇ ಅವಳು ಸೀತೆ ಹನುಮನನ್ನು ಕಾಣುವಂತೆ ನಿನ್ನನ್ನು ಕಂಡು ಎದೆಯುಬ್ಬಿ ಕೇಳುತ್ತಾಳೆ. ರಾಮಗಿರಿಯಲ್ಲಿರುವ ಯಕ್ಷರಾಜನೇ ನಿನ್ನ ಸಂಗಾತಿ ಎಂದು ಹೇಳು. ಒಳಿತೇನೆ ಅಬಲೆ ಎಂದು ನನಗಾಗಿ ಆಕೆಯನ್ನು ಪ್ರೀತಿಯಿಂದ ಕೇಳು. ನಂತರ ಯಕ್ಷನು ಈ ರೀತಿ ಹೇಳುತ್ತಾನೆ. ಯಕ್ಷಿಗೆ ಏನೋ ಹೇಳುವ ನೆವ ಮಾಡಿ ಅವಳ ಕಿವಿಯ ಬಳಿ ತುಟಿಯನ್ನು ತಂದು ಅವಳ ಸಖಿಯರ ಎದುರಲ್ಲಿ ಒರಗುತ್ತಿದ್ದ ಆ ಬಂಡೆಕಲ್ಲಲ್ಲಿ ಕೆಂಪು ಮಣ್ಣಿನಿಂದ ಅವಳ ಹುಸಿ ಮುನಿಸಿನ ಚಿತ್ರವನ್ನು ಬರೆದು ಅವಳ ಮೆಲ್ಲಡಿಗೆ ಬರುತ್ತಿದ್ದರೆ ಕಂಬನಿ ಹಳ್ಳವಾಗಿ ಹರಿಯಿತು. ಚಿತ್ರದಲ್ಲಿ ಕೂಡುವುದು ಕೂಡ ಆ ವಿಧಿಗೆ ಸೇರಲಿಲ್ಲ. ಅವಳನ್ನು ಕನಸಿನಲ್ಲಿ ಕಂಡು ಹೇಗಾದರೂ ಸಿಕ್ಕೆ ನೀನು ಎಂದು ಬಯಲಿನಲ್ಲಿ ತೋಳೆರೆದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡೆ. ಇದನ್ನು ನೋಡಿ ವನದೇವತೆಗಳು ಸಹಿತ ಮರಮರುಗಿದರು. ಮುತ್ತಿನಂತಹ ಕಂಬನಿಯನ್ನು ಸುರಿಸಿದರು. 3 ಜಾವದಷ್ಟು ದೀರ್ಘವಾದ ರಾತ್ರಿಯನ್ನು ಕ್ಷಣದಲ್ಲಿ ಕಳೆಯಬಹುದೇ? ಇಡೀ ರಾತ್ರಿ ಯಾವಾಗಲೂ ದಿಗಿಲಾಗದಂತೆ ಇರಬಹುದೇ? ಹೀಗೆ ಚಿತ್ತಕ್ಕೆ ಕೈಗೂಡದಾದ ಬಯಲಾಸೆಯಿಂದ ನೊಂದು ಯಕ್ಷಿಯ ವಿರಹ ವ್ಯಥೆಯಿಂದ ಹೇಗೋ ಬದುಕಿದ್ದೇನೆ. ಆದರೂ ಏನೇನೋ ಲೆಕ್ಕ ಹಾಕಿ ಜೀವವನ್ನು ಹಿಡಿದುಕೊಂಡಿದ್ದೇನೆ. ಅವಳಿಗೂ ಅಂಜಿ ಸಾಯಬೇಡವೆಂದು ಹೇಳು. ಕಾಲವನ್ನು ಹೇಗೋ ನೂಕಿ ಕಳೆಯಲು ತಿಳಿಸು. ಈ ಲೋಕದಲ್ಲಿ ಯಾರು ಬರೀ ಸುಖ ಬರೀ ದುಃಖವನ್ನಷ್ಟೇ ಪಟ್ಟವರಿಲ್ಲ. ಏಕಚಕ್ರದಲ್ಲಿ ದೆಸೆ ಕೆಳಗೆ ಮೇಲಾಗಿ ತಿರುಗುವುದುಂಟು. ಹಾವು ಹಾಸಿಗೆಯಿಂದ ಹರಿದು ಹೋದ ದಿನ ಶಾಪ ಮುಗಿಯುವುದು. ഇരുಳಿನ 4 ತಿಂಗಳನ್ನು ಕಣ್ಣುಮುಚ್ಚಿ ಕಳೆಯಲು ತಿಳಿಸು. ಬಳಿಕ ಕೊಡುವುದಿದೆ. ಬಯಕೆಗಳಿರಲಿ, ಏಕೆ ಚಿಂತೆ? ಮುಂದೆ ಬೆಳೆಯಲಿರುವ ತಿಂಗಳುಗಳಲ್ಲಿ ರಾತ್ರಿಗಳನ್ನು ಅದಕ್ಕಾಗಿ ಕಳೆಯುವುದಾಗಿ ಯಕ್ಷಿಗೆ ಹೇಳು. ಹೀಗೆ ಯಕ್ಷನು ಮೇಘರಾಜನ ಮೂಲಕ ತನ್ನ ಪ್ರೇಯಸಿಯಾದಂತಹ ಯಕ್ಷಿಗೆ ಸಂದೇಶವನ್ನು ಕಳುಹಿಸುತ್ತಾನೆ.
ಇನ್ನು 5 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಪ್ರಶ್ನೆ ನೋಡಿ, ಉತ್ತರ ಮೇಘ ಕಾವ್ಯ ಭಾಗದ ಆಶಯವನ್ನು ನಿರೂಪಿಸಿರಿ ಅಂತ. ಉತ್ತರ ನೋಡಿ, ದ ರಾ ಬೇಂದ್ರೆಯವರು ಬರೆದ ಉತ್ತರ ಮೇಘವನ್ನು ಅವರ ಕನ್ನಡ ಮೇಘದೂತ ಎನ್ನುವಂತಹ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಮೇಘದೂತದ ವಸ್ತು ತುಂಬ ಸರಳವಾಗಿದೆ. ಅಲಕಾಪುರದಲ್ಲಿ ಇದ್ದಂತಹ ಯಕ್ಷನೊಬ್ಬ ಯಾವುದೋ ಒಂದು ತಪ್ಪಿಗಾಗಿ ತನ್ನ ಒಡೆಯನಾದ ಕುಬೇರನಿಂದ 1 ವರ್ಷ ಕಾಲ ಆತನ ಸತಿಯನ್ನು ಅಗಲಿರಬೇಕಾದಂತಹ ಶಾಪಕ್ಕೆ ಒಳಗಾಗಿ ದೈವೀ ಶಕ್ತಿಯನ್ನು ಕಳೆದುಕೊಂಡು ದಕ್ಷಿಣದ ರಾಮಗಿರಿಯ ಆಶ್ರಮದಲ್ಲಿ ಇರುತ್ತಾನೆ. ಹೀಗೆ ಯಕ್ಷನು ಸತಿಯನ್ನು ಅಗಲಿ ಆ ರಾಮಗಿರಿಯ ನಿರ್ಜನ ಪ್ರದೇಶದಲ್ಲಿ ವಿರಹ ಯಾತನೆಯನ್ನು ಅನುಭವಿಸುತ್ತಾ 8 ತಿಂಗಳನ್ನು ಕಳೆಯುತ್ತಾನೆ. 4 ತಿಂಗಳು ಉಳಿದಿರುತ್ತದೆ ಎನ್ನುವಾಗ ಸಂಪ್ರಾಪ್ತವಾದಂತಹ ಆಷಾಢ ಮಾಸದಲ್ಲಿ ಆನೆ ಮರಿಯಂತಹ ದೊಡ್ಡದಾದ ಮೋಡವನ್ನು ಯಕ್ಷನು ಕಂಡು ತನ್ನ ಪ್ರೇಯಸಿಗೆ ಒಂದು ಸಂದೇಶವನ್ನು ತಿಳಿಸಲು ಹೇಳುತ್ತಾನೆ. ಅಲಕಾಪುರದಲ್ಲಿರುವಂತಹ ತನ್ನ ಮಡದಿಗೆ ಪ್ರೇಮ ಸಂದೇಶವನ್ನು ಕಳುಹಿಸಲು ಬೇಡಿಕೊಳ್ಳುತ್ತಾನೆ. ಈ ಮೇಘದೂತದಲ್ಲಿ ಪೂರ್ವ ಮೇಘ ಮತ್ತು ಉತ್ತರ ಮೇಘ ಎಂಬ 2 ಭಾಗಗಳಿವೆ. ಪೂರ್ವ ಮೇಘದಲ್ಲಿ ಚಿತ್ರಕೂಟದ ರಾಮಗಿರಿಯ ಆಶ್ರಮದಿಂದ ಅಲಕಾಪುರಕ್ಕೆ ಮೋಡ ಸಂಚರಿಸುವಂತಹ ದಾರಿ ಉದ್ದಕ್ಕೂ ಕಂಡುಬರುವಂತಹ ಪರ್ವತ, ನದಿ, ವನಗಳ ನಿಸರ್ಗ ರಮ್ಯತೆಯ ವರ್ಣನೆ ಇದೆ. ಉತ್ತರ ಮೇಘದಲ್ಲಿ ಅಲಕಾಪುರದ ಸೊಗಸು, ಹಾಗೆ ಅಲ್ಲಿ ವಿರಹ ಕಾತುರಳಾದಂತಹ ಯಕ್ಷಿ ಹಾಗೂ ಅವಳಿಗೆ ತಿಳಿಸಬೇಕಾದಂತಹ ಒಂದು ಸಂದೇಶದ ಚಿತ್ರಣ ಇದೆ. ಯಕ್ಷನ ನಿವೇದನೆಯಲ್ಲಿ ದಕ್ಷಿಣದ ರಾಮಗಿರಿ ಹಾಗೂ ಉತ್ತರದ ಅಲಕೆಯ ನಡುವೆ ಯಾವ ಸಂಪರ್ಕ ಸೇತುವಿಲ್ಲದ ವೈರಿವಿಧಿ ದಾರಿ ಕಟ್ಟಿರಲು ಭಾವದಲ್ಲಿ ಒಡಗೂಡ ಬಯಸಿದ 2 ಜೀವಗಳ ವಿರಹ ವೇದನೆಯ ಕಥೆ ಇದೆ. ಅದು ಹಗಲಿರುಳು ದಿನಚರಿಯ ವಿವರಗಳಲ್ಲಿ ಚಿತ್ರವತ್ತಾಗಿ ಮೂಡಿದೆ. ಹೇಗೆ ತನ್ನ ಕಿಚ್ಚಲ್ಲಿ ಬೆಂಕಿ ಸುಟ್ಟು ಬೆಳಕಾಗಿ ಮಿಂಚುತ್ತದೆಯೋ ಹಾಗೆ ಮೂಲಕಾಮ ವಿರಹದಲ್ಲಿ ಬೆಳೆದು ಸುಪ್ರೇಮವಾಗಿ ಅರಳುತ್ತದೆ ಎಂಬ ವಿಚಾರ ಕನ್ನಡ ಮೇಘದೂತದಲ್ಲಿ ಆಕಾರ ಪಡೆದಿದೆ. ಯಾರು ಬರಿಯ ಸುಖ ಬರಿಯ ದುಃಖ ಪಟ್ಟವರು ಲೋಕದಲ್ಲಿ ದೆಸೆಯು ಕೆಳಗೆ ಮೇಲಾಗಿ ತಿರುಗುವುದು ಏಕಚಕ್ರದಲ್ಲಿ ಎಂಬ ಆಶಾವಾದದ ನಿಲುವು ಬೇಂದ್ರೆಯವರ ಈ ಕವನದಲ್ಲಿ ಕಾಣಬಹುದು. ಇನ್ನು ಪದ್ಯದ ಭಾವಾರ್ಥ ವಿವರಿಸಿ ಬರ್ತದೆ. ಅದರಲ್ಲಿ 2 ಇದೆ. 1ನೇದು ಗಮನಿಸಿ. ಹೊರಳು ಮಗ್ಗುಲಗಲಿಕೆಯ ಹಾಸಿನಲ್ಲಿ ಸೋತ ಮೈ ಚೆಲ್ಲಿ ಓರೆಯಾಗಿ ಬಿದ್ದಿರುವ ಚಂದ್ರಕಳೆಯಂತೆ ಪಡವಲಲ್ಲಿ ಯಾವ ಇರುಳು ನನ್ನೊಡನೆ ಬೇಟದಲ್ಲಿ ಕ್ಷಣಿಕವಾಗಿ ಹೋಯಿತು ಅವಳಿಗದುವೆ ಬಿಸಿಯುಸಿರಿಯತ್ತು ಮುಗಿದೀತೆ ಎನ್ನುವಲಾಯಿತು. ದ ರಾ ಬೇಂದ್ರೆಯವರು ಬರೆದಿರುವಂತಹ ಈ ಉತ್ತರ ಮೇಘದಲ್ಲಿ ಯಕ್ಷಿಯ ವಿರಹ ವೇದನೆಯನ್ನು ಕಾಣಬಹುದು. ಯಕ್ಷನ ಬೇಟದಿಂದ ಅಂದರೆ ಪ್ರೀತಿಯಿಂದ ಯಾವ ರಾತ್ರಿಯಿಂದ ದೂರವಾದಳೋ ಅದೇ ರಾತ್ರಿ ಅವಳಿಗೆ ವಿರಹದ ಉರಿ ಪ್ರಾರಂಭಗೊಂಡು ಎಂದು ಮುಗಿದೀತು ಎಂದು ಕೊರಗುವಂತಾಗಿರ್ತದೆ. ಪಶ್ಚಿಮದಲ್ಲಿ ನಿಸ್ತೇಜವಾಗಿ ಓರೆಯಾಗಿ ಬಿದ್ದ ಚಂದ್ರನಂತೆ ಅಗಲುವಿಕೆಯ ಹಾಸಿಗೆಯಲ್ಲಿ ಸೋತು ಮೈಚೆಲ್ಲಿ ಮಲಗಬೇಕಾಗುತ್ತದೆ. ಮತ್ತು ನಿಮಗೆ ತಿಳಿದಂತೆ ಸ್ವಲ್ಪ ವಿವರಿಸಿ ಬರೆಯಿರಿ. ಇನ್ನು 2ನೇದು, ಅರೆಗಳಲ್ಲಿ ಕೆಂಗಾವಿಯಿಂದ ಹುಸಿ ಮುನಿಸಿನವಳ ಬರೆದು ನಿನ್ನ ಮೆಲ್ಲಡಿಗೆ ಕೆಡಹಿಕೊಳ್ಳಲು ಬರುತ್ತಿರಲು ಮುಂದುವರಿದು ಕಣ್ಣು ತುಂಬಿ ಕಂಗೆಡಿಸಿ ಕಂಬನಿಯ ಹಳ್ಳ ಹರಿದಿತ್ತಲ್ಲ ಚಿತ್ರದಲ್ಲಿ ಕೂಡುವುದು ಕೂಡ ಆ ವಿಧಿಗೆ ಸೇರಲಿಲ್ಲ. ಮೊದಲಿಗೆ ಬರೆಯುವಂಥದ್ದು ಹೇಗೆ ಅಂತ ಗೊತ್ತಿದೆ. ಇಲ್ಲಿ ಯಕ್ಷ ಮತ್ತು ಯಕ್ಷಿಯರ ನಡುವಿನ ವಿರಹ ವೇದನೆಗೆ ವಿಧಿಯ ಕೈವಾಡವು ಸೇರಿಕೊಂಡಿತು ಅನ್ನುವಂಥದ್ದನ್ನು ಇಲ್ಲಿ ಯಕ್ಷ ನಿರೂಪಿಸುವಂಥದ್ದೇ ಈ ನುಡಿಯ ಭಾವಾರ್ಥ. ಅರೆಬಂಡೆಯಲ್ಲಿ ಅಂದರೆ ಕಲ್ಲಿನಲ್ಲಿ ಕೆಂಪು ಮಣ್ಣಿನಿಂದ ಯಕ್ಷಿಣಿಯರ ಚಿತ್ರವನ್ನು ಬರೆದು ಅವಳ ಮೆಲ್ಲಡಿಗೆ ಕೆಡಹಬೇಕು ಎಂದು ಹೋದರೆ ಕಂಬನಿಯ ಹಳ್ಳವೇ ಹರಿಯುತ್ತದೆ, ಬರೆದ ಚಿತ್ರ ಅಳಿಸಿ ಹೋಗುತ್ತದೆ. ವಿಧಿಗೆ ಅವರಿಬ್ಬರೂ ಚಿತ್ರದಲ್ಲೂ ಸಹಿತ ಕೂಡುವುದು ಬೇಡವಾಗಿತ್ತು. ಇದು ಒಂದು ವಿರಹದ ನೋವು ಅನ್ನುವಂಥದ್ದನ್ನು ಈ ಕಾವ್ಯದಲ್ಲಿ ನಾವು ಗಮನಿಸಬಹುದು. ಇನ್ನು ಟಿಪ್ಪಣಿ ಬರೆಯಿರಿ. ಉತ್ತರ ಮೇಘ ಆಗ ಹೇಳಿದ ಪ್ರಶ್ನೆಯ ಉತ್ತರ ಇದೆ ನೋಡಿ, ಅದನ್ನೇ ಬರೆದು ಬಿಡಿ. ಇನ್ನು 1-2 ಅಂಕದ ಪ್ರಶ್ನೆಗಳು. ಉತ್ತರ ಮೇಘ ಕವನದ ಕರ್ತೃ ಯಾರು? ಉತ್ತರ ದ ರಾ ಬೇಂದ್ರೆ. 2ನೇ ಪ್ರಶ್ನೆ, ಈ ಕಾವ್ಯ ಭಾಗ ಯಾವ ಕಾವ್ಯದ ಭಾಗ? ಕನ್ನಡ ಮೇಘದೂತ.
ಮೂರನೇ ಪ್ರಶ್ನೆ, ಯಕ್ಷಿಗೆ ಮೇಘದ ಮೂಲಕ ಕಳಿಸುವ ಸಂದೇಶ ಏನೆಂದು ಪ್ರಸಿದ್ಧವಾಗಿದೆ? ಉತ್ತರ, ಯಕ್ಷಿಗೆ ಮೇಘದ ಮೂಲಕ ಕಳಿಸುವ ಸಂದೇಶ ಮೇಘ ಸಂದೇಶ ಎಂದು ಪ್ರಸಿದ್ಧವಾಗಿದೆ. ನಾಲ್ಕನೇ ಪ್ರಶ್ನೆ, ಯಕ್ಷಿ 1 ವರ್ಷ ಕಾಲ ದೂರವಿರಲು ಕಾರಣವೇನು? ಉತ್ತರ, ಯಕ್ಷ ಮಾಡಿದ ತಪ್ಪಿಗಾಗಿ ಯಕ್ಷಿ 1 ವರ್ಷ ಕಾಲ ದೂರವಿರಲು ಕಾರಣ. ಐದನೇ ಪ್ರಶ್ನೆ, ಯಕ್ಷಿಯ ಅಗಲುವಿಕೆಯ ಶಾಪ ಕೊಟ್ಟವರು ಯಾರು? ಉತ್ತರ, ಯಕ್ಷನ ಒಡೆಯ ಕುಬೇರ. ಆರನೇ ಪ್ರಶ್ನೆ, ಯಕ್ಷನ ಸ್ಥಳ ಯಾವುದು? ಉತ್ತರ, ಅಲಕಾಪುರ ಅಥವಾ ಅಲಕಾವತಿ. ಏಳನೇ ಪ್ರಶ್ನೆ, ಯಕ್ಷಿಯನ್ನು ಅಗಲಿ ಇದ್ದದ್ದು ಎಲ್ಲಿ? ಉತ್ತರ, ರಾಮಗಿರಿಯಲ್ಲಿ. ಎಂಟನೇ ಪ್ರಶ್ನೆ, ಯಕ್ಷ ಪ್ರಣಯ ಸಂದೇಶ ಕಳಿಸಿದ್ದು ಯಾರ ಮೂಲಕ? ಉತ್ತರ, ಮೇಘದ ಮೂಲಕ. ಒಂಬತ್ತನೇ ಪ್ರಶ್ನೆ, ಯಕ್ಷಿಯರ ಪುನರ್ಮಿಲನಕ್ಕೆ ಉಳಿದ ಅವಧಿ ಎಷ್ಟು? ಉತ್ತರ, 4 ತಿಂಗಳು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ದ ರಾ ಬೇಂದ್ರೆಯವರು ಬರೆದಂತಹ ಉತ್ತರ ಮೇಘದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.